ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಬಳಿ ಜಿಬಿಎಟಿ ಯೋಜನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಒಂದು ಯೋಜನೆಯನ್ನು ವಿರೋಧಿಸಿ ರೈತರು ಕಳೆದ ಹಲವು ದಿನಗಳಿಂದಲೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಮತ್ತೆ ಪರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಜೊತೆಗೆ ರೈತರ ಹೋರಾಟಕ್ಕೆ ವಿದ್ಯಾರ್ಥಿಗಳು ಕೂಡ ಧುಮುಕಿರುವಂಥದ್ದು, ವಿದ್ಯಾರ್ಥಿಗಳು ಕೂಡ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಆಲ್ ಇಂಡಿಯಾ ಸ್ಟೂಡೆಂಟ್ ಅಸೋಸಿಯೇಷನ್ ಇವರೆಲ್ಲ ಸದಸ್ಯರು ಇವರು ಕೂಡ ಇಲ್ಲಿ ಈ ಒಂದು ಯೋಜನೆಯನ್ನು ವಿರೋಧಿಸಿ ರೈತರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆ ಒಂದು ರೈತರಿಗೆ ಅನ್ನದಾತರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಆ ಒಂದು ಪ್ರತಿಭಟನೆಯಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ಪ್ರಮುಖವಾಗಿ ಬೈರಮಂಗಲ ಇದರಲ್ಲಿ ಪ್ರತಿಭಟನೆಯನ್ನು ಕಳೆದ ಹಲವು ದಿನಗಳಿಂದಲೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಆ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಇಲ್ಲಿ ವಸ್ತುಸ್ಥಿತಿ ಹೇಗಿದೆ, ಏನೆಲ್ಲ ಬೆಳೆಗಳನ್ನ ಬೆಳೀತಾರೆ, ಹೇಗೆ ಬೆಳೀತಾರೆ, ಈ ಯೋಜನೆಯಿಂದ ಇಲ್ಲೊಂದು ಎಲ್ಲ AICT ಬೇರೆ ಬೇರೆ ಎಲ್ಲ ಬಂದರೆ ಇಲ್ಲಿನ ರೈತರಿಗೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ವಸ್ತುಸ್ಥಿತಿಯನ್ನು ತಿಳ್ಕೊಳ್ಳೋಕ್ಕೆ ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೂ ಕೂಡ ಈ ಒಂದು ರೈತರ ಜಮೀನುಗಳಿಗೂ ಕೂಡ ಬಂದಿದ್ದಾರೆ. ಮುಂದೆ ಕೂಡ ನಾವು ರೈತರ ಜೊತೆಯಲ್ಲಿ ಅವರ ಬೆನ್ನೆಲುಬಾಗಿ ನಿಲ್ತೀವಿ, ಪ್ರತಿ ಹೋರಾಟದಲ್ಲೂ ಕೂಡ ಪಾಲ್ಗೊಳ್ತೀವಿ ಅನ್ನೋಂಥದ್ದು ನಿಟ್ಟಿನಲ್ಲೂ ಕೂಡ ರೈತರಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿ ಸಂಘಟನೆ ಮುಖಂಡರಿದ್ದಾರೆ. ಮೇಡಮ್, ತಾವು ಕೂಡ ಬಂದಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ, ಯಾವ ಪರ್ಪಸ್ಸಿಗೆ ಬಂದಿರುವಂಥದ್ದು? ನಾವು ಐಸಾ ಕಡೆಯಿಂದ ಬಂದಿದ್ದೀವಿ, ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್. ನಾವೆಲ್ಲ ಬೆಂಗಳೂರಿಂದ, ನಾವೆಲ್ಲ ಬೇರೆ ಬೇರೆ ಕಾಲೇಜಲ್ಲಿ ಓದ್ತಾ ಇದ್ದೀವಿ ಸ್ಟೂಡೆಂಟ್ಸು. ನಾವಿಲ್ಲಿ ರೈತರಿಗೆ ಬೆಂಬಲ ಕೊಡೋಕ್ಕೋಸ್ಕರ ಬಂದಿದ್ದೀವಿ, ಮತ್ತು ಇಲ್ಲಿ ಹೇಗೆ ಪರಿಸ್ಥಿತಿ ಇದೆ ಅಂತ ನೋಡೋಕೆ ಬಂದಿದ್ದೀವಿ. ಇವಾಗ ಇಲ್ಲಿ ಕೆಲವು ರೈತರ ಜೊತೆಲ್ಲ ಭೇಟಿ ಆಗಿದ್ದೀವಿ, ಅವ್ರ ಫಾರ್ಮ್ ಎಲ್ಲ ನೋಡಿದ್ದೀವಿ. ಎಷ್ಟು ಫಲವತ್ತಾದ ಭೂಮಿ ಅಂತ ನಾವು ನೋಡಿದ್ರೇ ಗೊತ್ತಾಗುತ್ತೆ. ಅದನ್ನ ಹೋಗಿ ಇವರು ಬಂಜರ ಭೂಮಿ ಅಂದ್ಬಿಟ್ಟು ಇವ್ರ ಹತ್ರ ರೈತರಿಂದ ಕಿತ್ಕೋತಾ ಇದ್ದಾರೆ. ಅದು ತಪ್ಪು. ಬರೀ ಇಲ್ಲಿ ಮಾತ್ರ ಅಲ್ಲ, ಎಲ್ಲಾದ್ರೂ ಅಲ್ಲಿ ಯಾವುದೇ ಸರ್ಕಾರ ಬರಲಿ ಇದೇ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಇವರು ಫಲವತ್ತಾದ ಭೂಮಿಯನ್ನು ಕಿತ್ಕೊಂಡು ನಾವು ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಶತಮಾನಗಳಿಂದ ಅಥವಾ ದಶಕಗಳಿಂದ ಈ ರೈತರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲಿ ಹೋಗ್ತಾರೆ? ಅವ್ರು ಹೋಗ್ಬಿಟ್ಟು ನೀವು AICT ಅಲ್ಲಿ ಕೆಲಸ ಕೊಡ್ತೀವಿ ಅಂದ್ರೆ ಅವ್ರು ಏನ್ ಮಾಡ್ತಾರೆ? ಯಾವ ಕೆಲಸ ಮಾಡ್ತಾ ಇರೋದು? ಅದು ನ್ಯಾಯನೇ ಅಲ್ಲ. ಅವ್ರ ಜೊತೆ ನಿಲ್ತಾ ಇದೀವಿ, ಮತ್ತೆ ಇದನ್ನ ನಾವು ಪೂರ್ಣವಾಗಿ ವಿರೋಧಿಸ್ತಾ ಇದ್ವಿ. AICTನ ಶರಣ್ಯ ಅಂತ. ಈಗ ನಿಮಗೆ ಬಂದಾಗ ಈಗ ಹೇಗೆ ಅನಿಸ್ತು? ಕೆಲವೊಂದಿಷ್ಟು ರೈತರು ನಾವು ಕೊಡೋದಿಲ್ಲ, ಪ್ರಾಣ ಬಿಡ್ತೀವಿ ಅಂತಾರೆ. ಕೆಲವೊಂದಿಷ್ಟು ರೈತರು ನಮ್ಗೆ ಇಲ್ಲಿ ವ್ಯವಸಾಯ ಮಾಡೋದಕ್ಕೆ ಆಗ್ತಾ ಇಲ್ಲ, ನಾವು ಹಾಗಾಗಿ ಕೊಟ್ಬಿಡ್ತೀವಿ, ಇಲ್ಲಿ ಬಂದರೆ ಮತ್ತಷ್ಟು ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತಾರೆ. ಸೊ ನೀವೇನು ಹೇಳ್ತೀರಾ? ಅದು AICT ಮತ್ತು ಈ ಥರ ಪ್ರಾಜೆಕ್ಟ್ಸ್ ಏನು ರಿಯಾಲಿಟಿ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ಈ ಥರ ದೊಡ್ಡ ಪ್ರಾಜೆಕ್ಟ್ಸ್ ತರ್ತಾರೆ, ಬಟ್ ಅಲ್ಲಿ ನೀರು ಹೊಟ್ಟೋಗುತ್ತೆ. ಇವಾಗ AICT ಅಂದರೆ ಅಷ್ಟು ಫ್ರೆಶ್ ವಾಟರ್ ಬೇಕಾಗಿರುತ್ತೆ. ಇವಾಗ ನೀರು ಹೊಟ್ಟೋಗುತ್ತೆ, ಇಲ್ಲಿ ಲ್ಯಾಂಡ್ದು ಕ್ವಾಲಿಟಿ ಹೊಟ್ಟೋಗುತ್ತೆ. ಇದೆಲ್ಲ ಯಾರು ನಮ್ಮ ಹತ್ರ ಹೇಳೋದಿಲ್ಲ. ಮತ್ತು ಬೇರೆ ಎಲ್ಲಿ ನೋಡಿದ್ರೆ ಇವಾಗ ಆನೇಕಲ್ ಇರಲಿ, ದೇವನಹಳ್ಳಿ ಇರಲಿ, ನಮ್ಮ ರಾಜ್ಯ ಮಟ್ಟದ ಎಲ್ಲ ಕಡೆ ಏನೆಲ್ಲ ನಡೀತಾ ಇದೆ, ಡೆವಲಪ್ಮೆಂಟ್ ಹೆಸರು ಹೇಳಿದ ಕಂಡೆಗೆ ಹತ್ರ ಪ್ರಾಜೆಕ್ಟ್ ತರುವಾಗ ನಮ್ಮ ಲೈಫ್ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ. ಅದ್ರ ಬಗ್ಗೆ ಸರ್ಕಾರ ಏನೂ ಹೇಳಲ್ಲ ನಮ್ಮ ಹತ್ರ. ಅವರು ನಮ್ಮ ಹತ್ರ ಏನೋ ಸುಳ್ಳು ಹೇಳಿ ಈ ಥರ ಕೆಲಸ ಸಿಗುತ್ತೆ, ನಮ್ಮ ಡೆವಲಪ್ಮೆಂಟ್ ಬರ್ತೆ ಹೇಳಿ ನಮ್ಮ ಹತ್ರ ಸುಳ್ಳಿ ನಮ್ಮ ಲ್ಯಾಂಡ್ನ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ನಾವು ಕಂಡೆಮ್ ಮಾಡ್ತಾ ಇದ್ದೀವಿ. ಓಕೆ, ಈ ಒಂದು ಪ್ರಾಜೆಕ್ಟ್ನ ವಿರೋಧಿಸಿ ಕಳೆದ 1 ವರ್ಷಗಳಿಂದ ಇಲ್ಲಿನ ಫಾರ್ಮರ್ಸ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಆದರೂ ಕೂಡ ಅದರ ನಡುವೆ ಸರ್ಕಾರ ಈ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಮಾಡ್ತಾ ಇದೆ. ಸೊ ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ ಅಂತ? ಇಲ್ಲಿ ಹೋರಾಟ ನಡೀತಾ ಇದೆ. ನಾವು ಮ್ಯಾಕ್ಸಿಮಮ್ ಎಲ್ಲರನ್ನೂ ಇದು ಇನ್ಫಾರ್ಮ್ ಮಾಡಬೇಕು. ಯಾರಿಗೂ ಗೊತ್ತಿಲ್ಲ ಇದು ನಡೀತಾ ಇದೆ ಅಂತ ಹೋರಾಟ. ಅದು ಮೇನ್ ಪ್ರಾಬ್ಲಮ್. ಮೀಡಿಯಾನೂ ಜಾಸ್ತಿ ಕವರ್ ಮಾಡ್ತಾ ಇಲ್ಲ, ಮೇನ್ ಸ್ಟ್ರೀಮ್ ಗವರ್ಮೆಂಟ್ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇಷ್ಟು ದೊಡ್ಡ ಹೋರಾಟ ನಡೀತಾ ಇದೆ, ಸರ್ಕಾರ ಯಾರು ಬಂದು ನೋಡಿಲ್ಲ, ಮಾತಾಡಿಲ್ಲ ಇವ್ರ ಹತ್ರ. ಮೇನ್ ನಾವು ಮೇಲಿಂದ ನೋಡ್ತಾ ಇದೀವಿ, ಇಲ್ಲಿ ಅಷ್ಟು ಗ್ರೀನರಿ ಇದೆ, ಅಷ್ಟು ಫರ್ಟೈಲ್ ಲ್ಯಾಂಡ್ ಇದೆ. ಇಲ್ಲಿ AICT ಮಾಡಬೇಕು ಅಂತ ಹೇಳ್ತಾರೆ, ಸರ್ಕಾರ ಮಾತಾಡ್ತಾನೆ ಇಲ್ಲ ರೈತರ ಹತ್ರ. ಪ್ರೈಮರಿ ನಮ್ಮ ಡಿಮಾಂಡ್ ಅದು ಬಂದು ಮಾತಾಡಬೇಕು, ರೈತರ ಹತ್ರ ಮಾತಾಡಿ ಅವ್ರ ಡಿಮಾಂಡ್ಸ್ ಏನಂತ ಕೇಳ್ಕೋಬೇಕು. ನಾವು ನಮ್ಮ ಬಗ್ಗೆಯಿಂದ ಅದನ್ನ ಆಂಪ್ಲಿಫೈ ಮಾಡಕ್ಕೆ ನೋಡ್ತಾ ಇದೀವಿ. ಆಸ್ ಮಚ್ ಆಸ್ ಪಾಸಿಬಲ್ ಎಲ್ಲರೂ ಗೊತ್ತಾಗಬೇಕು ನಡೀತಾ ಇದೆ ಅಂತ. ಇಲ್ಲಿ ಮಾತ್ರ ಅಲ್ಲ, ಆನೇಕಲ್ ನಡೆಯೋದು, ದೇವನಹಳ್ಳಿ ಎಲ್ಲರದ್ದು ಹೋರಾಟ ಎಲ್ಲರೂ ಗೊತ್ತಾಗಬೇಕು ಅಂತ ಪ್ರಯತ್ನ. ದೊಡ್ಡ ಮಟ್ಟಿಗೆ ಪ್ರೊಟೆಸ್ಟ್ ಆದ್ರೆ ತಾವು ಕೂಡ ಪಾಲ್ಗೊಳ್ತೀರಾ? ಇದ್ದೇ ಇರ್ತೀವಿ, ನಮ್ಮಿಲ್ಲೇ ಇರ್ತೀವಿ. ಇದು ಇಲ್ಲಿನ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು. ಸಾಕಷ್ಟು ಇಲ್ಲಿ ಗ್ರೀನರಿ ಇದೆ, ವ್ಯವಸಾಯವನ್ನು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಹೀಗಾಗಿ ನಾವು ಅವರಿಗೆ ಸಪೋರ್ಟ್ ಅನ್ನ ಮಾಡ್ತೀವಿ, ಮುಂದೆ ಕೂಡ ಸಪೋರ್ಟ್ ಅನ್ನ ಕೊಡ್ತೀವಿ ರೈತರಿಗೆ ಈ ಒಂದು ಯೋಜನೆ ವಿರುದ್ಧವಾಗಿ ಅನ್ನೋ ಮಾತುಗಳನ್ನ TV9 ಜೊತೆಗೆ ಹಂಚಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮುತ್ತುರಾಜ್ ಜೊತೆ ಪ್ರಶಾಂತ್, TV9 ರಾಮನಗರ.